ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಫೈನಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ತುಂಬ ವರ್ಷಗಳಿಂದ ನನಗೆ ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಸೊ ನಾನು ಜಾಬ್ ಮಾಡೋದ್ರಿಂದ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ, ತುಂಬ ಲಾಂಗ್ ಟ್ರಾವೆಲಿಂಗ್ ಇತ್ತು. ಸೊ ಹಾಗಾಗಿ ಮನೆಗೆ ಬರೋದು ತುಂಬ ಲೇಟ್ ಆಗ್ತಿತ್ತು ಆ್ಯಂಡ್ ಅರ್ಲಿ ಮಾರ್ನಿಂಗೆ ಕೆಲಸಕ್ಕೆ ಹೋಗಬೇಕಿತ್ತು. ಸೊ ಫೈನಲಿ ಈಗ ಜಾಬ್ ಬಿಟ್ಟು ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೀನಿ. ಹಾಗಾಗಿ ಮನೇಲಿ ಫ್ರೀಯಾಗಿರೋದು ಬೇಡ ಅಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಯವಿಟ್ಟು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ವ್ಲಾಗ್ ಆಗಿರುತ್ತೆ ಇದು. ನಾನು ಮನೇಲಿ ಚಿಕನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ಗೊತ್ತಿರುತ್ತೆ, ಬಟ್ ನಾನು ಮನೇಲಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಮೊದಲಿಗೆ ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ 2 ಕಾಳು ಚಕ್ಕೆ ಮತ್ತು 2 ಕಾಳು ಲವಂಗ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ. ಹಾಗೆ ಒಂದು 10ರಿಂದ 15 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ತುಂಬ ಜನ ಜೀರಿಗೆ ಹಾಕೋದಿಲ್ಲ, ಬಟ್ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ಗಳು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಂತರ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಪಕ್ಕದ ಮನೆಯವ್ರಿಗೂ ಹೋಗೋಷ್ಟು ಸ್ಮೆಲ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಏಲಕ್ಕಿ ಕೂಡ ಹಾಕಿ ಟ್ರೈ ಮಾಡಿ. ನಂತರ ಇದೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ನಂತರ ಉದ್ದುದ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಿಮ್ಮ ಕ್ವಾಂಟಿಟಿ ಮೇಲೆ, ನಾನು 1 kg ಮಾಡೋದ್ರಿಂದ 2 ಈರುಳ್ಳಿ ಸಾಕಾಗುತ್ತೆ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತಾನೆ ಇರಬೇಕು. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತೆ. ಸೊ ನೆಕ್ಸ್ಟು 2 ಟೊಮೊಟೊನ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸೊ 1 kgಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಅರ್ಧ ಕಾಯಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲರೂ ಕ್ವಿಕ್ಕಾಗಿ ಮಾಡೋಂಥ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ಅಷ್ಟು ಈಸಿ ಇದೆ ರೆಸಿಪಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಬಿಸಿನೇ ಹಾಕಿದ್ರೆ ಮಿಕ್ಸರ್ ಗ್ರೈಂಡರು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡಿ, ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ಇಲ್ಲ ಅಷ್ಟು ಟೈಮ್ ಇಲ್ಲ ಅಂದರೆ ಫ್ಯಾನ್ ಕೆಳಗಡೆ ಇಟ್ಬಿಡಿ. ಸೊ ಬೇಗ ತಣ್ಣಗಾಗ್ಬಿಡುತ್ತೆ. ನೆಕ್ಸ್ಟು ಮಿಕ್ಸರ್ಗೆ ಹಾಕ್ಕೊಂಡು ಅದು ಒಂದು ತಿಕ್ ಪೇಸ್ಟ್ ಬರೋವರೆಗೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನಾನು ಅದ್ರ ಜೊತೆಗೆ 2 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಮಸಾಲ ರೆಡಿಯಾಗಿದೆ. ಸೊ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಚಕ್ಕೆ ಮತ್ತು ಒಂದು ಲವಂಗ ಹಾಕಿಬಿಟ್ಟು ಸೊ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕಬೇಕಾಗುತ್ತೆ. ಚಿಕನ್ನ ಒಂದು 4 ಸಲ ಇಲ್ಲ 5 ಸಲ ಬೇಕಾದ್ರೂ ತೊಳಿಬೋದು.
ಸೊ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ತೊಳೆಯೋದ್ರಿಂದ ಚಿಕನಲ್ಲಿರೋಂಥ ಗಲೀಜು ಅದು ಇದು ಎಲ್ಲ ಹೋಗಿ ಕ್ಲೀನಾಗಿ ಆಗುತ್ತೆ. ಸೊ ಹಾಗಾಗಿ 4ರಿಂದ 5 ಸಲ ನೀಟಾಗಿ ವಾಶ್ ಮಾಡಿಕೊಡಿ. ಕುಡಿಯೋ ನೀರಲ್ಲಿ ಒಂದು ಸತಿ ವಾಶ್ ಮಾಡಿ. ಸೊ ಕ್ಲೀನ್ ಆಗಿಬಿಡುತ್ತೆ ಚಿಕನ್ನು. ಸೊ ಇದೆಲ್ಲ ಆದಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಎಲ್ಲ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಸೊ ಅದರಲ್ಲಿರೋ ನೀರು ಕಂಟೆಂಟ್ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ. ಬೆಂದಾದಮೇಲೆ ಮಸಾಲ ಎಲ್ಲ ಹಾಕಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕಾಗುತ್ತೆ. ನಾನು ಇಷ್ಟು ಅದಕ್ಕೆ ಬರೋ ಅಷ್ಟು ನೀರು ಹಾಕಿದ್ದೀನಿ. ಸೊ ಕೊನೆಯಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸೊ ನಂದು ಸ್ಪೂನ್ ಚಿಕ್ಕದಿರೋದ್ರಿಂದ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಒಂದ್ಸತಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಬೇಕಾಗುತ್ತೆ. 2 ವಿಷಲ್ ಸಾಕಾಗುತ್ತೆ. 2 ವಿಷಲಿಂದ ಚಿಕನ್ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆಗಿರೋದ್ರಿಂದ ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಅದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊತೀನಿ. ಸೊ ನೋಡಿ ಈ ಥರ ಬಂತು. ಸ್ವಲ್ಪ ಕುಕುಂಬರ್ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು. ನೆಕ್ಸ್ಟು ನಾನು ಮೆಶೋಯಿಂದ ಕೆಲವೊಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಈಗ ಅದು ಬಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಸೈಡ್ ಸ್ಟ್ಯಾಂಡ್ಗಳು. ನೀವು ಫೇಸ್ ವಾಶ್ ಮಾಡೋ ಜಾಗದ ಹತ್ರ ಆದರೂ ಇಟ್ಕೋಬೋದು, ಅಥವಾ ಪಾತ್ರೆ ತೊಳೆಯೋದು ಜಾಗದ ಹತ್ರ ಆದರೂ ಇಟ್ಕೋಬೋದು. ಚಿಕ್ಕದಾಗಿ ಕ್ರಾಕರಿ ಯೂನಿಟ್ ಆಗು ಇಟ್ಕೋಬೋದು. ಕ್ವಾಲಿಟಿ ವೈಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಕಡಿಮೆ. ಯಾರಿಗಾದ್ರೂ ಲಿಂಕ್ ಬೇಕಾದರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿರ್ತಾರೆ ವಾಲ್ ಅಂಟಿಸೋದು. ನೀವು ಎಷ್ಟು ವೆಯ್ಟ್ ಬೇಕಾದರೂ ಇಡ್ಬೋದು, ಅಷ್ಟು ಗಟ್ಟಿ ಇರುತ್ತೆ ಆ ಸ್ಟಿಕ್ಕರ್ಸು. ನೆಕ್ಸ್ಟು ನಾನು ಫ್ರಿಜ್ಗೆ ಅಂತ ಸ್ಟೋರೇಜ್ ಬಾಕ್ಸಸ್ನ ತೊಗೊಂಡಿದ್ದೀನಿ. ಒಂದು 12 ಬಾಕ್ಸಸ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರಿಜ್ ಕೂಡ ತುಂಬ ಆರ್ಗನೈಸಿಂಗ್ ಆಗಿರುತ್ತೆ. ನಾಳೆ ನಾನು ಫ್ರಿಜ್ ಟೂರ್ ಮಾಡ್ತೀನಿ, ನೀವೇ ನೋಡಿ. ಸೊ ನೆಕ್ಸ್ಟು ನಾನು ಮಸಾಲ ಡಬ್ಬ ತೊಗೊಂಡಿದ್ದೀನಿ. ಈ ಮಸಾಲ ಡಬ್ಬ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಅದಕ್ಕೊಂದು ಚಿಕ್ಕ ಸ್ಪೂನ್ ಕೊಟ್ಟಿದ್ದಾರೆ. ಆ್ಯಂಡ್ ಕೈಯಲ್ಲಿ ಇಟ್ಕೊಂಡಾಗ ರೊಟೇಟ್ ಕೂಡ ಆಗುತ್ತೆ. ಸೊ ಇದರಲ್ಲಿ ನಾನು ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಗಸಗಸೆ, ಕಾಳುಮೆಣಸು, ಕಡಲೆಪಪ್ಪು, ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಅದಕ್ಕೆ ಮುಚ್ಚಳ ಕೊಟ್ಟಿದ್ದಾರೆ. ಸೊ ಏನು ಸೈಡ್ಗೆ ಏನೂ ಹೋಗೋದಿಲ್ಲ. ನೆಕ್ಸ್ಟು ಇದು ಬಂದುಬಿಟ್ಟು ಎಗ್ ಸ್ಟೋರೇಜ್ ಬಾಕ್ಸು. ತುಂಬ ಚೆನ್ನಾಗಿದೆ ನೋಡಿ. ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಒಂದು 25ರಿಂದ 26 ಎಗ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ಬಾಕ್ಸಲ್ಲಿ ಎಗ್ ಮಾರ್ಕ್ ಕೂಡ ಕೊಟ್ಟಿದ್ದಾರೆ, ಎಲ್ಲಿ ನಾವು ಪ್ಲೇಸ್ ಮಾಡಬೇಕಾಗುತ್ತೆ ಅಂತ. ನೀವು ಹಿಂಗೆ ಅಲ್ಲಾಡ್ಸಿದ್ರು ಎಗ್ಸು ಕದಲೋದಿಲ್ಲ. ಚೆನ್ನಾಗಿದೆ, ಕ್ಯೂಟಾಗಿದೆ. ಒಂದು ಶಾಪಿಂಗ್ ಬೋರ್ಡ್ ಕೂಡ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ವುಡ್ಡಲ್ಲಿ ಮಾಡಿರೋದು. ತುಂಬ ಲೈಟ್ ವೆಯ್ಟ್ ಆಗಿದೆ, ಹಾಗೆ ನೈಸ್ ಆಗಿದೆ. ಸೊ ನೀವು ತರಕಾರಿ ಫ್ರೂಟ್ಸು ಕಟ್ ಮಾಡಬೇಕಾದ್ರೆ ಮಾರ್ಕ್ ಬೀಳೋದಿಲ್ಲ, ಚಾಕು ಮಾರ್ಕ್ ಬೀಳೋದಿಲ್ಲ. ತುಂಬ ಲೈಟ್ ವೆಯ್ಟ್ ಆಗಿದೆ. ಈಗ ನಾನು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸ್ಟೋರೇಜ್ ಬಾಕ್ಸ್ಗಳಲ್ಲಿ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಫ್ರಿಜ್ ಟೂರ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆರ್ಗನೈಸಿಂಗ್ ಆಗಿರುತ್ತೆ. ಹಾಗೆ ಈ ಸ್ಟೋರೇಜ್ ಬಾಕ್ಸ್ಗಳಿಂದ ಯೂಸ್ ಏನಪ್ಪ ಅಂದರೆ, ನೀವು ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ವಾಟರ್ ಜಾಸ್ತಿ ಬಂದುಬಿಟ್ಟು ಬೇಗ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ಥರ ಬಾಕ್ಸ್ಗಳಲ್ಲಿ ಇಡೋದ್ರಿಂದ ತುಂಬ ದಿನ ಅಂದರೆ ಒಂದು 15 ದಿನವರೆಗೂ ತರಕಾರಿ ಬಾಳಿಕೆ ಬರುತ್ತೆ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.